ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರನಾಗಿನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಕಟ್ಟಡ ಕಾಮಗಾರಿಯು ನಡೆಯುತ್ತಿದ್ದು, ದೇವಾಲಯದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಈ ದೇವಾಲಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ 2 ಲಕ್ಷ ಆರ್ಥಿಕ ಧನ ಸಹಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪರವರು ಯರನಾಗಿನಹಳ್ಳಿ ಗ್ರಾಮದ ಗ್ರಾಮದೇವತೆ ಗಂಗಮ್ಮ ದೇವಾಲಯದ ನೂತನ ಕಟ್ಟಡ ನಿರ್ಮಾಣ ಮಾಡಲು ಗ್ರಾಮಸ್ಥರೆಲ್ಲ ಶ್ರಮಿಸುತ್ತಿದ್ದು, ಈ ದೇವಾಲಯ ಕಾಮಗಾರಿಯು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ತನ್ನ ಕೈಲಾದ ಸಹಾಯ ಮಾಡಿದ್ದು, ಈ ದೇವಾಲಯದ ಕಾಮಗಾರಿಯು ಆದಷ್ಟು ಬೇಗನೆ ಪೂರ್ಣಗೊಂಡು ಭಕ್ತಾದಿಗಳ ದರ್ಶನಕ್ಕೆ ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ನಮ್ಮ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂಥ ಒಂದು ಹಳ್ಳಿ ಯರನಾಗೇನಹಳ್ಳಿ ಗ್ರಾಮ ದೇವತೆ ಗಂಗಮ್ಮ ದೇವಿ ದೇವಸ್ಥಾನ ಹಳೆಯ ದೇವಸ್ಥಾನ ಆಗಿದ್ದು, ಭಾಳಷ್ಟು ಜನ ಈ ದೇವರ ತಾಯಿಯ ಕೃಪೆಗೆ ದಿನಾಲು ಪೂಜೆ ಸಲ್ಲಿಸುವಂಥದ್ದು ಪ್ರತೀತಿ. ಗ್ರಾಮದಲ್ಲೂ ಸಹ ಗ್ರಾಮ ದೇವತೆ ಆಗಿರೋದ್ರಿಂದ ಈಗ ನೂತನವಾಗಿ ದೇವಾಲಯ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡೋಂಥ ಜೀರ್ಣೋದ್ಧಾರ ಕೆಲಸ ಸಹ ಆಗ್ತಾಯಿದೆ. ಈಗಾಗಲೇ ಈ ಹಂತಕ್ಕೆ ನಮ್ಮೆಲ್ಲ ಈ ಗ್ರಾಮದ ಮುಖಂಡರು, ಯುವಕರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಕೈ ಜೋಡಿಸಿ ದೇವಸ್ಥಾನಕ್ಕೆ ತಮ್ಮ ಕೈಲಾದಂಥ ಕೊಡುಗೆಗಳನ್ನ ಕೊಟ್ಟು ಅಭಿವೃದ್ಧಿ ಮಾಡೋಂಥ ನಿಟ್ಟಿನಲ್ಲಿ ದೇವಸ್ಥಾನ ಜಲ್ದಿ ಪೂರ್ಣ ಆಗಬೇಕು ಅಂತ ಒಂದು ಜವಾಬ್ದಾರಿಯುತವಾದಂಥ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ. ನಮಗೂ ಸಹ ಹೇಳಿದ್ದು ತಾವು ಬಂದು ನೋಡಿ ಇಲ್ಲಿ ಕೈಲಾದಷ್ಟು ಮಟ್ಟಿಗೆ ಸ್ಪಂದಿಸ್ಬೇಕಂತೇಳಿ. ಹಾಗಾಗಿ ನಾವು ಸಹ ಇವತ್ತೊಂದು ದಿನ ಬಂದಿದ್ದೀವಿ. ಇಲ್ಲಿ ನಮ್ಮ ಮುಖಂಡರು ಎಲ್ಲ ಸೇರಿ ನಮ್ಮನ್ನು ಗೌರವಿತವಾಗಿ ಬರಮಾಡಿಕೊಂಡು ನಮಗೆ ಈ ದೇವಸ್ಥಾನಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅಂತ ಮನವಿನ ಮಾಡಿದರು. ಅದೇ ರೀತಿ ಆ ಗಂಗಮ್ಮನ ದೇವಸ್ಥಾನ ಶೀಘ್ರವಾಗಿ ಪೂರ್ಣಗೊಳ್ಳಲಿ ಅಂತೇಳಿ ನಾವು ಸಹ ಒಂದಷ್ಟು ಆರ್ಥಿಕ ಸಹಾಯನ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುವ ವಿಚಾರದಲ್ಲಿ ನಾವು ಸಹ ಕೈ ಜೋಡಿಸಿದ್ದೀವಿ. ಶೀಘ್ರವಾಗಿ ದೇವತಾ ಕಾರ್ಯ ಮುಗಿಯಲಿ ಅಂತೇಳಿ ನಾನು ಕೇಳ್ತೀನಿ. ಗ್ರಾಮದ ನಿವಾಸಿ ಮುರಳಿ ಮಾತನಾಡಿ, ಯಾವುದೇ ದೇವಾಲಯ ಅಭಿವೃದ್ಧಿ ಹೊಂದಬೇಕಾದರೆ ಎಲ್ಲರ ಸಹಕಾರ ಅಗತ್ಯ. ಅದರಂತೆ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು ನಮ್ಮೂರಿನ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ಮಾಡಿದ್ದು, ಅವರಿಗೆ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು. ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರ್ತದೆ. ಹಾಗೆ ನಮ್ಮ ಪುಟ್ಟಯ್ಯನಪ್ಪ ಸರ್ ಅವರು ನಮ್ಮೂರಿನ ದೇವಸ್ಥಾನ ಬಗ್ಗೆ ತುಂಬ ಕಾಳಜಿ ತೋರಿಸಿ ನಮ್ಮೂರಿನ ಗ್ರಾಮಸ್ಥರು ಅವರನ್ನು ನಮ್ಮ ದೇವಸ್ಥಾನಕ್ಕೆ ಏನಾದರೂ ಅನುಕೂಲ ಮಾಡಿ ಅಂತ ಕೇಳಿದಾಗ ಅವ್ರ ಕೈಲಿ ಆದಷ್ಟು ನಮ್ಮೂರಿಗೆ ಬಂದು ಅವ್ರ ಕೈಲಿ ಆದಷ್ಟು ನಮ್ಗೆ ಸಹಾಯ ಮಾಡಿದ್ದಾರೆ. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ಗಡಿಮಿಂಚನಹಳ್ಳಿ ಗ್ರಾಮದ ಶ್ರೀರಾಮ ದೇವಾಲಯದ ಅಭಿವೃದ್ಧಿಗೆ 2ನೇ ಬಾರಿಗೆ ಆರ್ಥಿಕ ಧನ ಸಹಾಯ ಮಾಡುವ ಭರವಸೆಯನ್ನು ಪುಟ್ಟು ಆಂಜಿನಪ್ಪ ಅವರು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನರಸಿಂಹರೆಡ್ಡಿ, ಸುಬ್ರಹ್ಮಣಿ, ದೇವರಾಜ್, ಶ್ರೀನಿವಾಸ್, ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವಥ್ ರೆಡ್ಡಿ, ಪೋಸಗಾನದೊಡ್ಡಿ ಮಂಜು, ಮುಖಂಡರಾದ ವರದಗಾನಹಳ್ಳಿ ವೆಂಕಟೇಶ್, ಗಡಿಮಿಂಚನಹಳ್ಳಿ ನಾರಾಯಣಪ್ಪ, ಮಳಮಾಚನಹಳ್ಳಿ ಮುನಿರಾಜು ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್.